ನೋಡಿ, ಇವತ್ತು ಕಳೆದ 15 ದಿನಗಳಿಂದ ಮಣಿಕಂಠ ರಾಥೋಡ್ ಅವರು ಮತ್ತೆ ನಮ್ಮ ಮಡಿವಾಳಪ್ಪ ಅಮರಾವತಿ ಅವರು ಜೈಲಿನಲ್ಲಿ ಇದ್ದು ಬಂದ್ರು. ಯಾವ ಕಾರಣಕ್ಕೆ ಜೈಲಿಗೆ ಹೋಗಿದ್ರು, ಯಾವುದನ್ನ ನಾವು ಕಲ್ಯಾಣ ಕರ್ನಾಟಕ ಅಂತ ಕರಿತೀವೋ, ಈ ಭಾಗ ಯಾವುದಕ್ಕೆ ಕಲ್ಯಾಣಕ್ಕೆ ಹೆಸರು ಆಗಿತ್ತು, ಕಲ್ಯಾಣದ ಕ್ರಾಂತಿಗೆ ಹೆಸರಾಗಿತ್ತು, ಅದೇ ಹೋರಾಟವನ್ನು ಮಾಡಿದ್ದು ಮಣಿಕಂಠ ರಾಥೋಡ್ ಅವರು ಮತ್ತೆ ಅಮರಾವತಿ ಅವರು. ಯಾವುದನ್ನ ಮೌಢ್ಯ ಅಂತ ಕರೆದು ಬಸವಣ್ಣನವರು ತನ್ನ ಜೀವಿತಾವಧಿಯನ್ನ ಆ ಮೌಢ್ಯದ ಅದನ್ನು ತೊಡೆದು ಹಾಕಬೇಕು ಅಂತ ಹೇಳಿ, ಅದನ್ನು ತೊಡೆದು ಹಾಕಬೇಕು ಅಂತ ಹೇಳಿ ಕಲ್ಯಾಣ ಕರ್ನಾಟಕದಲ್ಲಿ ಕಾರ್ಯವನ್ನ ಆರಂಭಿಸಿದ್ರು. ಆ ಬಸವ ಪಥದ ದಾರಿಯಲ್ಲಿ ನಡೆದಿದ್ದು ಇವರು. ಇವತ್ತು ಆ ಮೌಢ್ಯವನ್ನ ತೆಗಿಬೇಕು ಅಂತ ಹೇಳಿ ನಾರಾಯಣಪುರಕ್ಕೆ ಹೋದ್ವಿ. ಯಾವುದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಇಡೀ ಜೀವಿತಾವಧಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದ್ರು, ಯಾವುದನ್ನ ನನ್ನ ಜನರು ಮಾಡಬಾರ್ದು ಅಂತ ಹೇಳಿದ್ರು, ಯಾವುದರ ಹಿಂದೆ ತನ್ನ ಜನ ಹೋಗಬಾರ್ದು ಅಂತ ಹೇಳಿದ್ರು, ಅದೇ ಪಥದಲ್ಲಿ ಸಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮ ಪಥದಲ್ಲಿ ನಡೆದವರು ಯಾರು ಅಂತಂದ್ರೆ ಮಣಿಕಂಠ ರಾಥೋಡ್ ಅವರು ಮತ್ತೆ ಅಮರಾವತಿ ಅವರು. ಆದ್ರೆ ಇಲ್ಲಿ ಆಗಿದ್ದೇನು, ಯಾರು ನಮಗೆ ರಶೀದ್ ಮುತ್ಯಾನ ಮೇಲೆ ಯಾವ ಬೇಸರ ಇಲ್ಲ, ಆತ ಗುರು ಆಗೋದಾದ್ರೆ ಸ್ವೀಕರಿಸ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಯಾವ ರೀತಿ ಗುರು ಆಗೋ? ಇಬ್ರಾಹಿಂ ಸುತಾರ್ ಅಜ್ಜಾರ್ ಇದ್ರಲ್ಲ, ಆ ರೀತಿ ಒಬ್ಬ ಗುರುವಾಗು ಹಿಂದೂ ಸಮಾಜ ಪೂಜಿಸುತ್ತೆಗೂ ನಾವು ಸ್ವೀಕರಿಸ್ತೇವೆ. ಕಬೀರ್ ಸಂತರಂತಾಗೂ ನಾವು ಸ್ವೀಕರಿಸ್ತೇವೆ. ನಮ್ಗೆ ಯಾವ ಬೇಸರವೂ ಇಲ್ಲ. ನಾವು ಯಾವತ್ತೂ ನಿಮ್ಮನ್ನು ಮುಸಲ್ಮಾನರು ಅಂತ ನೋಡ್ಲಿಲ್ಲ. ನಾವು ಯಾವಾಗಲೂ ಅಬ್ದುಲ್ ಕಲಾಮರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದ್ದು ಭಾರತ. ನಿನ್ನನ್ನು ಗುರುವಾಗಿ ಸ್ವೀಕರಿಸ್ಲಿಕ್ಕೆ ನಮಗೆ ಯಾವ ಬೇಸರವೂ ಇಲ್ಲ. ಆದ್ರೆ ನೀನು ಎಲ್ಲಿಗೆ ತಗೊಂಡು ಹೋಗ್ತಿದ್ದೀಯ ನಕಲಿ ಪವಾಡ ರಶೀದ್? ನೀನು ಜನರ ಭಾವನೆಗಳನ್ನ ಮತ್ತು ಹಿಂದೂ ಧಾರ್ಮಿಕ ನಂಬಿಕೆಗಳನ್ನ ನೀನು ಇವತ್ತು ನಿನ್ನ ದುಡಿಮೆಗಾಗಿ, ಹಣ ಸಂಪಾದನೆಗಾಗಿ, ನೀನು ಪ್ರಚಾರಕ್ಕಾಗಿ ಬಳಸ್ಕೊಳ್ತಿದ್ದೀಯಲ್ಲ. ಕಾಯಕವೇ ಕೈಲಾಸ ಅಂತ ಹೇಳಿ ಕಾಯಕ ಮಾಡೋದ್ರ ಮುಖಾಂತರ ನಿತ್ಯ ಜೀವನ ಮಾಡಿ ಅಂತ ಹೇಳಿದ ಬಸವಣ್ಣನ ಕಲ್ಯಾಣ ನಾಡಿನಲ್ಲಿ ಕುತ್ಕೊಂಡು ನೀನು ಹಿಂಗ ಮಾಡಿದ್ರೆ ಮಕ್ಕಳಾಗ್ತವೆ ಅಂತ ಹೇಳ್ತೀಯ ಅನ್ನೋದಾದ್ರೆ, ಇದನ್ನ ಯಾವತ್ತೂ ನಮ್ಮ ಧರ್ಮಗುರುಗಳಿಗೆ ಹೇಳಿಕೊಡ್ಲಿಲ್ಲ. ನಮ್ಮ ಧರ್ಮಗುರುಗಳು ಹೇಳಿಕೊಟ್ಟಿದ್ದೇನು ಅಂದ್ರೆ ಆಧ್ಯಾತ್ಮಿಕ ಸಾಧನೆಯನ್ನ ಹೇಳು. ಆಧ್ಯಾತ್ಮಿಕ ಸಾಧನೆಯನ್ನ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಈ ಬರದ ಒಬ್ಬ ವ್ಯಕ್ತಿ ಬಂದು ಇವತ್ತು ಹಿಂದೂ ಸಮಾಜದ ಗುರು ಹಾಕ್ತಾನೆ ಅನ್ನೋದಾದ್ರೆ, ಅದು ಮುತ್ಯ ಅಂತ ಯಾರು ಆತನನ್ನ ಕರಿಬೇಡಿ. ಆತ ಒಬ್ಬ ರಶೀದ್. ಬೇಕಾದ್ರೆ ನಾನು ಇಲ್ಲಿ ಘಂಟಾಘೋಷವಾಗಿ ಹೇಳ್ತೇನೆ, ಹಿಂದೂ ಸಮಾಜ ಸ್ವೀಕರಿಸಿದೆಯಲ್ಲ ಮುತ್ಯ ಅಂತ ಹೇಳಿ ಆತನನ್ನ, ಮುಸಲ್ಮಾನ್ ಸಮಾಜವೇ ಆತನನ್ನ ಮೌಲ್ಯ ಅಂತ ಸ್ವೀಕರಿಸೋದಿಲ್ಲ. ಯಾವ ಮಸೀದಿಯೋ ಅವನನ್ನ ಮೌಲ್ಯ ಅಂತ ಸ್ವೀಕರಿಸ್ಲಿಕ್ಕೆ ರೆಡಿ ಇರೋದಿಲ್ಲ. ಮುಸಲ್ಮಾನ್ರೇ ಒಪ್ಪದ ಮುಸಲ್ಮಾನ್ ವ್ಯಕ್ತಿ ಒಬ್ಬನನ್ನ ಹಿಂದೂ ಸಮಾಜ ಹೇಗೆ ಮುತ್ಯ ಅಂತ ಸ್ವೀಕರಿಸುತ್ತೆ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಅಲ್ಲಿಗೆ ಆ ಮೌಢ್ಯವನ್ನ ತೊಡೆದು ಹಾಕಕ್ಕೆ, ಕಲ್ಯಾಣ ಕರ್ನಾಟಕದ ಹೋರಾಟವನ್ನ ಜೀವಂತವಾಗಿ ಇರಿಸಲಿಕ್ಕೆ ಹೊರಟಂತಹ ಮಣಿಕಂಠ ರಾಥೋಡ್ ಮತ್ತು ಅಮರಾವತಿ ಅವರನ್ನ ನೀವು ಬಂಧಿಸ್ತೀರಿ. ಸಂವಿಧಾನ ಬಾಹಿರವಾಗಿ ಅವರನ್ನ ಅಡ್ಡ ಹಾಕ್ತೀರಿ. ಅವರ ಮಾನವ ಹಕ್ಕು, ಬದುಕುವ ಹಕ್ಕುಗಳನ್ನ ನೀವು ಕಿತ್ಕೊಳ್ತೀರಿ. ಪ್ರಶ್ನೆ ಮಾಡುವ ಹಕ್ಕುಗಳನ್ನ ಕಿತ್ಕೊಳ್ತೀರಿ. ಎಲ್ಲಿ ಅನ್ಯಾಯ ಅಕ್ರಮ ನಡೆಯುತ್ತೋ ಅಲ್ಲಿ ವಿ ಆರ್ ದ ಫಸ್ಟ್ ಪೊಲೀಸ್ ಅಂತ CRPC ಹೇಳುತ್ತೆ, 42 ಹೇಳುತ್ತೆ. ನೀವು ಅನ್ಯಾಯಗಳನ್ನ ಪ್ರಶ್ನಿಸಬಹುದು ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಆದ್ರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಂತ ವ್ಯಕ್ತಿಗಳನ್ನ ನೀವು ಅಕ್ರಮವಾಗಿ ಬಂಧಿಸ್ತೀರಿ, ಕಾನೂನು ಬಾಹಿರವಾಗಿ ಬಂಧಿಸ್ತೀರಿ. ವಿಡಿಯೋದಲ್ಲಿ ಎದ್ದು ಕಾಣಿಸ್ತಾ ಇದೆ ಅದು. ಅದೇ ವಿಡಿಯೋದಲ್ಲಿ ಎದ್ದು ಕಾಣಿಸುವ, ಅದೇ ಇನ್ಸ್ಟಾಗ್ರಾಮ್ ನಲ್ಲಿ ಬರುವಂತಹ ರಶೀದ್ ಮುತ್ಯಾನ ಅಕೌಂಟ್ ಅನ್ನ ನಿಮ್ ಕೈಯಲ್ಲಿ ಸೀಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ರಶೀದ್ ಮುತ್ಯಾನ ಅಕೌಂಟ್ ಅನ್ನ ನೀವು ಭಾರತದಲ್ಲಿ ನೀವು ಅದನ್ನ ರದ್ದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅದರ ಆ ಮೌಢ್ಯದ ವಿರುದ್ಧ, ಅಕ್ರಮದ ವಿರುದ್ಧ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತದಂತ ಮಣಿಕಂಠ ರಾಥೋಡ್ ಅವರ ಇನ್ಸ್ಟಾಗ್ರಾಮ್ ಅನ್ನ ನೀವು ಬಂದ್ ಮಾಡ್ತೀರಿ. ಯಾಕೆ? ಯಾರ ಪರ ನಿಂತಿದೆ ವ್ಯವಸ್ಥೆ? ನನಗಿರೋ ಮಾಹಿತಿ ಪ್ರಕಾರ ಇವ್ರು ಹೋಗ್ತೀವಿ ಅಂದ ತಕ್ಷಣ ಆತ ಯಾರ್ಯಾರು ಇವ್ರಿಗೆ ಫೋನ್ ಮಾಡ್ಬೇಕಿತ್ತು, ಬೆಂಗಳೂರಿನ ಕೆಲವು ಶಾಸಕರಿಗೆ ಫೋನ್ ಮಾಡ್ಬೇಕಾಗಿತ್ತು, ಅವ್ರಿಗೆಲ್ಲರಿಗೂ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಲೀಡರ್ಸ್ ಗಳಿಗೆ ರಶೀದ್ ಮುತ್ಯ ಅಂತ ಹೇಳ್ಕೊಳ್ಳುವಂತ ನಕಲಿ ಪವಾಡ ಪುರುಷನ ಕಾಲು ಹೋಗಿತ್ತು. ಅಲ್ಲಿಂದ ಮಾಹಿತಿ ಬಂತ, ಸರ್ಕಾರದಿಂದ ಮಾಹಿತಿ ಬಂತ ಇವರನ್ನ ಅಕ್ರಮವಾಗಿ ಬಂಧಿಸಿ ಅಂತ. ಹಾಗಾದ್ರೆ ಸರ್ಕಾರ ಯಾರ ಪರ ನಿಂತಿದೆ? ಮೌಢ್ಯದ ಪರ ನಿಂತಿದೆಯೇನು? ಬಸವಣ್ಣನವರ ವಿರುದ್ಧ ನಿಂತಿದ್ದೀರಿ, ಅಂಬೇಡ್ಕರ್ ಅವರ ಭೀಮಪಥದ ವಿರುದ್ಧ ನಿಂತಿದ್ದೀರಿ. ಯಾರ ಪರ ಇರ್ಬೇಕಾಗಿತ್ತು ನೀವು ಈ ಹೋರಾಟದಲ್ಲಿ? ನೀವು ಈ ಹೋರಾಟದಲ್ಲಿ ಮಣಿಕಂಠ ರಾಥೋಡ್ ಅವ್ರ ಪರ ಇರ್ಬೇಕಾಗಿತ್ತು. ಇವತ್ತು ನಾನು ಅದಾದ್ಮೇಲೆ ಒಂದು ಪ್ರೆಸ್ ಮೀಟ್ ನೋಡಿದೆ. ಮಣಿಕಂಠ ರಾಥೋಡ್ ಅವರ ನಡೆಯನ್ನ ವಿರೋಧಿಸಿ ರಶೀದ್ ಮುತ್ಯ ಪರ ಒಬ್ರು ಪ್ರೆಸ್ ಮೀಟ್ ಮಾಡ್ತಾರೆ. ಯಾರು ಮಾಡಿದ್ದು? ಭೀಮಪಥ ಅಂತ ಹೇಳಿಕೊಳ್ಳುವವರು ಮಾಡ್ತಾರೆ. ಯಾರ ಪರ ಇರ್ಬೇಕಾಗಿತ್ತು ನೀವು? ಆತ ಒಬ್ಬ ಮುಸ್ಲಿಂ ಅನ್ನೋ ಏಕೈಕ ಕಾರಣಕ್ಕೆ ನೀವು ಅವನ ಪರ ನಿಂತ್ಕೊಂಡು ಇಡೀ ನಿಮ್ಮ ಸಿದ್ಧಾಂತವನ್ನ
ಸುಟ್ಟು ಹಾಕ್ತೀರಿ ಅನ್ನೋದಾದ್ರೆ, ಇಲ್ಲಿ ನಿಮ್ಮ ಬಸವಣ್ಣನವರ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನೇ ಅಳಿಸಾಕ್ತೀರಿ ಅನ್ನೋದಾದ್ರೆ, ನೀವು ನಿಮ್ಮ ಪ್ರಚಾರದ ತೆವಲಿಗಾಗಿ ಅಥವಾ ನಿಮ್ಮ ಯಾವುದೋ ಒಬ್ಬ ವ್ಯಕ್ತಿಯನ್ನ ಒಂದು ಸಮುದಾಯವನ್ನು ಓಲೈಸೋದಕ್ಕಾಗಿ ದಯವಿಟ್ಟು ಸಿದ್ಧಾಂತಗಳನ್ನ ಬಲಿ ಕೊಡಬೇಡಿ ಅಂತ ಕೇಳಿಕೊಳ್ತಾನೆ. ಇವತ್ತು ನೀವೆಲ್ಲರೂ ಕೂಡ ಒಟ್ಟಾಗಿ ನಿಂತ್ಕೊಂಡು ಮಣಿಕಂಠ ರಾಥೋಡ್ ಅವರ ಜೊತೆಯಲ್ಲಿ ಒಟ್ಟಾಗಿ ನಿಂತ್ಕೊಂಡು ರಶೀದ್ ಮುತ್ಯಾನಂತಹ ನಕಲಿ ಮೌಢ್ಯವನ್ನ ತುಂಬುವಂತಹ ಸಮಾಜದಲ್ಲಿ ಸಮಾಜ ಘಾತಕ ಕೆಲಸವನ್ನ ಮಾಡ್ತಕ್ಕಂತಹ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಕಂಟಕವಾಗಿರ್ತಕ್ಕಂಥ ರಶೀದ್ ನಂತ ವ್ಯಕ್ತಿಗಳ ವಿರುದ್ಧ ನಿಮ್ಮೆಲ್ಲರ ಹೋರಾಟವಾಗಬೇಕು. ಮುಸ್ಲಿಂ ಸಮಾಜ ಕೂಡ ಆತನನ್ನ ಕೂಡಲೇ ಬಹಿಷ್ಕಾರ ಮಾಡಿ ಎಲ್ಲದಕ್ಕೂ ಗತ್ವ ಹೊರಡಿಸುವಂತಹ ಇಸ್ಲಾಂ ಅಥವಾ ಮುಸ್ಲಿಂ ಸಮುದಾಯದ ಮೌಲ್ಯಗಳು ಕೂಡಲೇ ಆತನ ವಿರುದ್ಧ ಗತ್ವ ಹೊರಡಿಸಿ ಈತನಿಗೂ ನಮ್ಮ ಸಂಬಂಧ ಇಲ್ಲ ಅಂತ ಹೇಳಿ ಆಚೆಗಿಡಿ. ಕುರಾನ್ ಒಪ್ಪುತ್ತಾ ಇದನ್ನ ಒಪ್ಪೋದಿಲ್ಲ ಅಲ್ವಾ? ಯಾರೂ ಒಪ್ಪದನ್ನ ನೀವೆಲ್ಲ ತ್ಯಜಿಸುವುದನ್ನ ಹಿಂದೂ ಸಮಾಜ ಒಪ್ಪಬೇಕು, ಮತ್ತೆ ಹಿಂದೂ ಸಮಾಜದ ನಾಯಕರು ಅದನ್ನು ಪ್ರಶ್ನೆ ಮಾಡಬಾರ್ದು. ಮತ್ತೆ ಯಾರೋ ಬಂದು ನೀವು ಅದ್ರ ಪರ ನಿಂತ್ಕೊಳ್ತೀನಿ. ನಾನು ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಕಲಬುರಗಿಯ ಜನ ತುಂಬಾ, ಕಲ್ಯಾಣ ಕರ್ನಾಟಕದ ಜನರು ತುಂಬಾ ಬುದ್ಧಿವಂತರಿದ್ದೀರಿ. ಇಂತಹ ನಕಲಿ ರಶೀದ್ ಅಂತ ವ್ಯಕ್ತಿಗಳ ಹಿಂದೆ ಹೋಗೋದನ್ನ ನಿಲ್ಲಿಸಿ ನೀವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ. ಆಧ್ಯಾತ್ಮಿಕ ಗುರುಗಳಿಗೆ ಕೊರತೆ ಇಲ್ಲ. ಬಸವಣ್ಣ ಹುಟ್ಟಿದ ಈ ನಾಡಿನಲ್ಲಿ ಆಧ್ಯಾತ್ಮಿಕ ಗುರುಗಳಿಗೆ ಕೊರತೆ ಇಲ್ಲ. ಹಾಗಾಗಿ ಸೂಕ್ತ ಯಾರು ಗುರುಗಳಿದ್ದಾರೋ ಆಧ್ಯಾತ್ಮಿಕ ಗುರುಗಳು ಅವರ ಹಿಂದೆ ಹೋಗಿ, ಇಂಥ ನಕಲಿ ಗುರುಗಳ ಹಿಂದೆ ಹೋಗಬೇಡಿ. ಮಣಿಕಂಠ ರಾಥೋಡ್ ಅವರ ಜೊತೆಯಲ್ಲಿ ಮತ್ತು ಮಡಿವಾಳಪ್ಪ ಅಮರಾವತಿ ಅವರ ಜೊತೆಯಲ್ಲಿ ನಾವು ಸದಾಕಾಲ ಇರ್ತವೆ. ಈ ಹೋರಾಟ ನೀವು ನೀವು ತಡಿಲಿಲ್ಲ ರಶೀದ್ನನ್ನ ಅಂತ ಅಂದ್ರೆ ನಾವೆಲ್ಲರೂ ಕೂಡ ಅದನ್ನ ನಿಲ್ಲಿಸೋದಕ್ಕೆ ಹೋರಾಟ ಏನ್ ಮಾಡ್ಬೇಕು, ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಕಲಬುರಗಿಯಲ್ಲಿ ಈಗಾಗಲೇ ಸಿದ್ಧಲಿಂಗ ಶ್ರೀಗಳು ಈಗಾಗಲೇ ಹೇಳಿದ್ದಾರೆ, ಅಪ್ಪಾಜಿ ಅವರು ಅಪ್ಪನವರು, ಚಲೋ ಜೈಲ್ ಬರೋ ಕಾರ್ಯಕ್ರಮವನ್ನು ಕರೆ ಕೊಡ್ಬೇಕಾಗತ್ತೆ ಅಂತ ಹೇಳಿ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ ಸಮಸ್ತ ಕಾರ್ಯಕರ್ತರು ನಾವು ಬಂದು ಸೇರ್ಬೇಕಾಗತ್ತೆ. ಇಂಥ ಕಲ್ಯಾಣ ಕರ್ನಾಟಕದಲ್ಲಿ ಬಸವ ತತ್ವದ ವಿರುದ್ಧ, ಭೀಮ ತತ್ವದ ವಿರುದ್ಧ ಹೆಜ್ಜೆ ಇಡೋರನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಸಾವ್ಕಾರ್ ಮಂದಿ ಅಂತ ಹೇಳ್ಕೊಳ್ತಕ್ಕಂತ ಈ ಸಾವ್ಕಾರ್ ಮಂದಿ ಏನಿದ್ದೀರಿ, ನಮ್ದು ಕಲಬುರಗಿ ಅಂತ ಹೇಳ್ಕೊಳ್ತಂತ, ನಂದು ಗುಲ್ಬರ್ಗ ಅಂತ ಹೇಳ್ಕೊಳ್ಳೋ ಸಾವ್ಕಾರ್ ಮಂದಿಗಳು ನೀವು ನಿಜವಾಗ್ಲೂ ಭೀಮ ಪಥದಲ್ಲಿದ್ರೆ ಲೆಕ್ಕ ಕೇಳ್ತೀರಿ. RSS ಸಂಘದ ಹಣದ ಲೆಕ್ಕ ಕೇಳ್ತೀರಿ. ಅಲ್ಲಿ ರಶೀದಿಗೆ ಎಷ್ಟು ಹಣ ಬಂತು ಅಂತ ಲೆಕ್ಕ ಕೇಳೋ ತಾಕತ್ತಿಲ್ಲ ನಿಮಗೆ. ಕೇಳ್ರಿ ಲೆಕ್ಕ, ಅಲ್ಲಿ ಎಷ್ಟು ಜನ ಬಂದ್ರು, ಎಷ್ಟು ಕಾಣಿಕೆ ಹಾಕಿದ್ರು ಅಂತ. ಗೌರವಧನವನ್ನು ಕೊಟ್ರೆ, ಗುರು ದಕ್ಷಿಣೆಯನ್ನು ಕೊಟ್ರೆ, ನಾವು ಸ್ವಯಂ ಆಗಿ ಯಾವುದೇ ಮೌಢ್ಯ ಮಾಡದೆ ಸಮಾಜದ ಮುಂದೆ ನಮ್ಮ ಕರ್ತವ್ಯಗಳನ್ನಿಟ್ಟು ಸಮಾಜದ ಮುಂದೆ ನಾವು ಸಕಲ ಎಲ್ಲ ಮಾಡ್ತಕ್ಕಂಥದ್ದನ್ನ ತೆರೆದ ಪುಸ್ತಕದಂತೆ ಇಟ್ಟಿರ್ತಕ್ಕಂಥ ಸಂಘದ RSS ನ ಲೆಕ್ಕವನ್ನ ಕೇಳುವಂತ ಖರ್ಗೆ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಅಲ್ಲಿ ಯಾರೋ ರಶೀದ್ ಅನ್ನೋ ವ್ಯಕ್ತಿ ನಿಮ್ಮದೇ ಜಿಲ್ಲೆಯಲ್ಲಿ ಕುಳಿತುಕೊಂಡು, ನಿಮ್ಮದೇ ಕ್ಷೇತ್ರದಲ್ಲಿ ಕುಳಿತುಕೊಂಡು, ಜನರ ಭಾವನೆಗಳ ಜೊತೆ ಆಟ ಆಡ್ಕೊಂಡು, ಜನರ ಭಾವನೆಗಳ ಜೊತೆ ಮೌಢ್ಯವನ್ನು ಮಾಡಿಕೊಂಡು ಹಣ ಸಂಪಾದನೆ ಮಾಡ್ತಿದ್ದಾನೆ. ಅದ್ರ ಲೆಕ್ಕ ಕೇಳುವಂತ ಸಾಮರ್ಥ್ಯ ನಿಮಗಿಲ್ವಾ? ಕೇಳ್ರಿ ಲೆಕ್ಕನ. ಏನ್ ಮಾಡ್ತಿದ್ದಾನೆ, ಎಲ್ಲಿಂದ ದುಡ್ಡು ಬರುತ್ತೆ, ಅಷ್ಟು ಜನರು ಹೇಗ್ ಸೇರ್ತಾರೆ, ಅವರೆಲ್ಲ ಒರಿಜಿನಲ್ ಆಗಿ ಸೇರ್ತಾರ, ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತಾನ? ನಿಜವಾಗ್ಲೂ ಡಾಕ್ಟ್ರು ಆಗಲ್ಲ ಅಂದಿದ್ದಕ್ಕೆ ಇವನು ಮಕ್ಳು ಮಾಡ್ಕೊಟ್ನ, ಅಥವಾ ಬೇರೆ ಬೇರೆ ವೈದ್ಯವನ್ನು ಮಾಡ್ಕೊಟ್ನ? ಲೆಕ್ಕ ಕೇಳೋ ತಾಕತ್ತಿದ್ರೆ ರಶೀದನ ಲೆಕ್ಕ ಕೇಳಿ. ಸಂಘದ ಲೆಕ್ಕವನ್ನ ಕೇಳೋದಕ್ಕೆ ಇದ್ದಾರೆ. ಸಂಘ ಲೆಕ್ಕ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡುತ್ತೆ, ನಿಮ್ಮಂತವರಿಗೆ ಲೆಕ್ಕ ಕೊಡೋ ಅಗತ್ಯ ಇಲ್ಲ. ನೀವು ಲೆಕ್ಕ ಕೇಳೋದಾದ್ರೆ ನಿಮ್ಮ ಕ್ಷೇತ್ರದಲ್ಲಿ ರಶೀದ್ ಮಾಡ್ತಾ ಇರ್ತಕ್ಕಂಥ ಆ ಲೆಕ್ಕವನ್ನು ಕೇಳಿ ಮೊದಲು. ನೀವು ಆ ಲೆಕ್ಕವನ್ನು ಕೇಳೋ ತಾಕತ್ತಿಲ್ಲದೆ ನಿಮ್ಮ ಕ್ಷೇತ್ರದಲ್ಲೇ ಹುಳುಕಿಡ್ಕೊಂಡು, ನಿಮ್ಮ ಕ್ಷೇತ್ರದಲ್ಲೇ ಮೌಢ್ಯದ ವಿರುದ್ಧ ಹೋರಾಟ ಮಾಡೋಕ್ಕಾಗದೆ, ನಿಮ್ಮ ಕ್ಷೇತ್ರದಲ್ಲೇ ಭೀಮ ಪಥದ ಮೇಲೆ ನಿಮಗೆ ನಡೆಯೋಕ್ಕಾಗದೆ, ನಿಮ್ಮ ಕ್ಷೇತ್ರದಲ್ಲೇ ಬಸವ ಪಥದಲ್ಲಿ ನೀವು ನಡೆಯೋಕ್ಕಾಗದೆ, ಇಡೀ ನಾಡಿಗೆ ಬಸವ ಪಥ ಅಂತ ಏನ್ರಿ ಹೇಳ್ತೀರಿ? ನಿಮಗೆ ನೈತಿಕತೆ ಇದ್ರೆ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ನೈತಿಕತೆ ಇದ್ರೆ ಪ್ರಶ್ನೆ ಮಾಡ್ರಿ ರಶೀದ್ನ ವಿರುದ್ಧ ಬರೆಯೋದಕ್ಕೆ ಟ್ವಿಟ್ಟರ್ ಕೆಲಸ ಮಾಡೋದಿಲ್ವಾ? ನಿಮ್ಮ ಟ್ವೀಟ್ಗಳು ಕೆಲಸ ಮಾಡೋದಿಲ್ವಾ? ರಶೀದನ ವಿರುದ್ಧ ಕೆಲಸ ಮಾಡೋದಕ್ಕೆ, ಬರೆಯೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ? ಬರೀ ಸಂಘದ ಲೆಕ್ಕವನ್ನು ಕೇಳೋದಕ್ಕೆ ಮಾತ್ರ ನಿಮ್ಮ ಟ್ವಿಟ್ಟರ್ ಕೆಲಸ ಮಾಡುತ್ತಾ? ದಯವಿಟ್ಟು ಇದನ್ನು ಕೂಡ ಪ್ರಿಯಾಂಕಾ ಖರ್ಗೆ ಅವರು ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಸವ ತತ್ವವನ್ನು ಉಳಿಸ್ಕೊಳ್ಳೋ ಕೆಲಸ ಮಾಡಿ, ರಶೀದ್ ಮುತ್ಯಾನನ್ನ ಕೂಡಲೇ ಗಡಿಪಾರು ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ನಾನು. ನಿಮ್ಮಲ್ಲಿ ನೈತಿಕತೆ ಉಳಿದಿದ್ರೆ ಅಂತ ಹೇಳ್ತಾ, ನಾನು ವಿಡಿಯೋಗಳಲ್ಲಿ ನೋಡ್ತೀವಿ ಗನ್ಮ್ಯಾನ್ ತಗೊಂಡು ತಿರುಗಾಡ್ತಾ ಇದ್ದಾರೆ ರಶೀದ್ ಅವರು. ಅದು ಎಲ್ಲ ಭಯ ಬಿಡಕ್ಕೆ ಜನರಿಗೆ, ಅದು ಪ್ರೈವೇಟ್ ಅವನು. ನಾನು ಇದನ್ನ ಹೇಳ್ತೀನಿ, ಬೇರೆಯವರಿಗೆ ಅಭಯವನ್ನ ನೀಡ್ತೀನಿ ಅಂತ ಬಂದೋನು ತನ್ನ ಜೀವದ ಮೇಲೆ ಭಯ ಹಿಡ್ಕೊಂಡು ಗನ್ಮ್ಯಾನ್ ಹಿಡ್ಕೊಂಡು ಓಡಾಡ್ತಾನೆ ಅಂದ್ರೆ ಜನ ಅರ್ಥ ಮಾಡ್ಕೋಬೇಕು. ಆತನನ್ನೇ ಆತ ರಕ್ಷಣೆ ಮಾಡ್ಕೊಳಕ್ ಆಗದೆ ಇದ್ದು ನಿಮ್ಮ ರಕ್ಷಣೆ ಏನು ಮಾಡ್ತಾನೆ? ಆತನ ಜೀವವನ್ನೇ ಅವನ ಕೈಲಿ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ಗನ್ ಮ್ಯಾನ್ಗಳು ಇಟ್ಕೊಂಡಿದ್ದಾನೆ. ಯಾರಿಗೆ? ರಶೀದ್ ಅವರಿಗೆ ಜೀವ ಭಯ ಇದೆ ಅಂತ ಹೇಳ್ಕೊಂಡು
ಗ್ರಾಮಸ್ಥರ ಭಯ ಇದೆ. ಯಾರಿಗೆ ಮೋಸ ಮಾಡಿದನಲ್ಲ, ಯಾರ ಹತ್ರ ಹಣ ತಗೊಂಡಿದನಲ್ಲ, ಯಾರಿಗಿನ್ನೂ ಅಭಯ ಕೊಟ್ಟು ಅದು ಆಗಿಲ್ಲಲ್ಲ, ಅವ್ರ ಭಯ ಇರಬೇಕು. ನಮ್ಮಿಂದ ಯಾವ ಭಯ ಇಲ್ಲಪ್ಪ. ಮಣಿಕಂಠ ರಾಥೋಡವ್ರು ಯಾರಿಗೂ ಕೊಲೆ ಬೆದರಿಕೆ ಹಾಕಿಲ್ಲ. ಆ ರೀತಿ ಎಲ್ಲಾರು ಹಾಕಿದ್ರೆ ಪ್ರೂವ್ ಮಾಡ್ರಿ. ಇವತ್ತು ಏನು ನೀವು ಕರ್ನಾಟಕ ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಇಂದ ಅವ್ರದ್ದು ಬಂದ್ ಮಾಡಿದಿರಿ ಇನ್ಸ್ಟಾಗ್ರಾಮು. ನಾನು ಇವತ್ತು ಇಲ್ಲೇ ಕುತ್ಕೊಂಡು ಹೇಳ್ತಾ ಇದ್ದೀನಿ, ನಿಮಗೆ ತಾಕತ್ತಿದ್ರೆ ಅದನ್ನ ಕಾನೂನಾಗ ಪ್ರೂವ್ ಮಾಡ್ರಿ. ನಮ್ಮ ದಿವ್ಯಾ ಅಕ್ಕ ಇದ್ದಾರ, ಅವರು ಕಾನೂನಾಗ ಬರ್ತಾರ. ನಿಮಗೆ ತಾಕತ್ತಿದ್ರು ಪ್ರೂವ್ ಮಾಡಿ ತೋರಿಸ್ರಿ ಅವ್ರು ತಪ್ಪು ಮಾಡಿದಾರಂತ. ಪ್ರೂವ್ ಮಾಡ್ರಿ ಅಲ್ಲ. ನ್ಯಾಯಾಲಯದಲ್ಲಿ ಪ್ರೂವ್ ಮಾಡೋದಕ್ಕೆ ಮುಂಚೆ ನೀವು ತಗೊಂಡೋಗಿ ಅವ್ರದನ್ನ ಡಿಆಕ್ಟಿವೇಟ್ ಮಾಡ್ತೀರಿ. ಇನ್ಸ್ಟಾಗ್ರಾಮ್ ಅಂದ್ರೆ ಮುನಿಕಂಠ ರಾಥೋಡ್ ಅವರು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಖರ್ಗೆ ಅವ್ರನ್ನ ಇಷ್ಟು ಭಯ ಪಡಿಸುತ್ತಂತ ಅಂದ್ರೆ ನಾವು ಅದಕ್ಕೆ ಮೆಚ್ಚಬೇಕಲ್ಲ. ಅವ್ರು ಬಿಡ್ರಿ, ಅವ್ರು ಎಷ್ಟು ಭಯ ಪಡಿಸಿದಾರೆ ಅನ್ನೋದು ಎರಡನೇದು. ಅವ್ರದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕಲಬುರಗಿ ಒಳಗೆ ಬಹಳ ತೊಂದರೆ ಕೊಟ್ಟೈತೆ ಅಂತ. ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಕಾಂಗ್ರೆಸ್ ಸರ್ಕಾರ ಪುನೀತ್ ಕೆರೆಹಳ್ಳಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಅಕೌಂಟ್ ಬ್ಲಾಕ್ ಮಾಡಾಯ್ತು. ಇಲ್ಲಿ ಖರ್ಗೆ ಅವ್ರದ್ಗೆ ಇವ್ರ ಭಯ ಎಷ್ಟು ಉಡಿಸಿದಾರೆ ಅಂತ ಅಂದ್ರೆ, ಪಾಪ ನನಗೆ ಅವರು ಹಿರಿಯರ ಮೇಲೆ ಖರ್ಗೆ ಅವರು ಒಂದ ತಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ಕೋಬೇಡ್ರಿ, ನನಗೆ ಅವ್ರ ಮೇಲೆ ಬಹಳ ಗೌರವ ಐತೆ. ನಾ ಪ್ರಿಯಾಂಕ ಖರ್ಗೆ ಅವರು ಅವ್ರ ಅಪ್ ಮಾಡಿದ್ದ ಹೆಸರನ್ನೆಲ್ಲ ಆಸ್ತಿನೂ ಅವರೇ ಅನುಭವಿಸಿದ್ರು, ಹೆಸರನ್ನು ಅವರೇ ಹಾಳು ಮಾಡಿದ್ರು. ನಾನು ಹೇಳೋದು ಪ್ರಿಯಾಂಕ ಖರ್ಗೆ ಅವರಿಗೆ ನಾನು ಕೇಳ್ಕೊಳ್ಳೋದು, ಇನ್ಸ್ಟಾಗ್ರಾಮ್ ಖಾತೆಗೆ ಭಯ ಪಡ್ತಿದ್ದೀರಲ್ರಿ, ಮುಂದೆ ಅವ್ರ ಶಾಸಕರಾದ್ರೆ ನಿಮ್ ಗತಿ ಏನು ಅಂತ. ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಭಯ ಪಡುವಂತಹ ವ್ಯಕ್ತಿ ಕಲಬುರಗಿ ತನ್ನ ತಾನು ಸಾವುಕಾರ ಮಂದಿ ಅಂತ ಹೇಳ್ಕೊಂತಾರಪ್ಪ. ನನಗೆ ಅದು ಭಯ. ಅಕೌಂಟ್ ಚಾಲೂ ಮಾಡಕ್ಕೆ ಏನು ಪ್ರಯತ್ನ ಮಾಡಿದೆ ಸರ್? ಏನ ಹೊಸ ಅಕೌಂಟ್ ತೆಗೆದ್ರೆ ಹಳೆ ಅಕೌಂಟ್ ಗಿಂತ ಜಾಸ್ತಿ ಫಾಲೋವರ್ಸ್ ಆಗ್ತಾರೆ. ಅವ್ರ ಏನ್ ಅನ್ಕೊಂಡಿದಾರೆ ಅಂತ ಅಂದ್ರೆ, ಇನ್ಸ್ಟಾಗ್ರಾಮ್ ಅಂದ್ರೆ ನೀವೇ ಹೇಳಿದ್ರಿ ಯಾಕೆ ಗನ್ಮ್ಯಾನ್ ಇಟ್ಕೊಂಡಿದ್ದಾರೆ ಅಂತ. ಯಾರು? ರಶೀದ್ ಮುಕ್ತ ಅವ್ರ ಭಯ ಅತ್ತಾಗ ಇಡೀ ಪಾಪ ಯಾವ್ದೋ ಒಂದು ಎಲ್ಲೋ ಏನೋ 4 ಕಾಸು ಸಿಕ್ತೈತ, ತುತ್ತು ಸಿಕ್ತೈತೆ ಅಂತ ಸುಳ್ಳು ಹೇಳ್ಕೊಂಡು ಜೀವನ ಮಾಡುವಂತ ರಶೀದನ್ ಬಿಡ್ರಿ. ಇಲ್ಲಿ ತಮ್ಮ ಇಡೀ ಜೀವನವನ್ನ ಕಲಬುರಗಿ ಕಳೆದಂತ ವ್ಯಕ್ತಿ ಒಬ್ಬ ವ್ಯಕ್ತಿ ಇನ್ಸ್ಟಾಗ್ರಾಮಿಗೆ ಭಯ ಪಟ್ಟು ಬ್ಲಾಕ್ ಮಾಡ್ಸಾರ. ಅದಕ್ಕೆ ಕೇಳ್ರಿ ಫಸ್ಟ್, ಅವ್ರಿಗೆ ಯಾವ ಭಯ ಐತೆ ಅಂತ ನೀವು ಅವ್ರನ್ನ ಕೇಳ್ಬೇಕು. ಇನ್ಸ್ಟಾಗ್ರಾಮ್ ಬ್ಲಾಕ್ ಮಾಡ್ಸಿರಂತ ಏನ್ ಭಯ ಐತೆ ಅಂತ. ನಾನ್ ಸತ್ಯ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನಿಜವಾಗಿಯೂ ಸತ್ಯವಾಗಿಯೂ ಏನಾದ್ರೂ ತಪ್ಪು ನಡೆದಿದ್ರೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಏನಾದ್ರೂ ಪ್ರಚೋದಾತ್ಮಕವಾಗಿ ಮಾತಾಡಿದಾರೆ ಅನ್ನೋದಾದ್ರೆ, ಅಥವಾ ಕಾನೂನು ಬಾಹಿರವಾಗಿ ಏನಾದ್ರೂ ಒಂದು ಮಾಡಿದಾರೆ ಅನ್ನೋದಾದ್ರೆ, ಕಾನೂನಾಗ ಪ್ರೂವ್ ಮಾಡಿ ತೋರಿಸ್ರಪ್ಪ, ಅವತ್ತ ನಾವು ಒಪ್ಕೊಳ್ತೀವಿ ನೀವು ಸಂವಿಧಾನವಾಗಿದ್ದೀರಿ ಅಂತ. ಇಲ್ಲ ಅಂತ ಅಂದ್ರೆ ನಿಮ್ಮಂತ ಈ ರೀತಿ ಒಂದ್ ರೀತಿ ತನ್ನ ವಿರೋಧಿಗಳನ್ನೆಲ್ಲ ಕಟ್ಟಾಕೋದು, ಅವ್ರ ಎಲ್ಲೂ ಕೆಲಸ ಮಾಡ್ದಂಗ್ ಮಾಡೋದು, ನಿಮ್ಮ ಇಡೀ ಜೀವನ ಪರ್ಯಂತ ಇದನ್ನೇ ಮಾಡ್ಕೊಂಡು ಬಂದ್ರಿ. ನಿಮ್ಮ ವಿರುದ್ಧ ಧ್ವನಿ ಯಾರೆತ್ತುತ್ತಾರೋ ಅವ್ರ ಧ್ವನಿಯನ್ನ ದಮನ ಮಾಡೋದು. ಈ ಧ್ವನಿ ದಮನ ಮಾಡೋದಿದೆಯಲ್ಲ, ಇದು ಇವತ್ತಿಗೆ ಬಂದ್ ಮಾಡ್ರಿ. ನೀವು ಒಬ್ಬರ ಧ್ವನಿಯನ್ನ ಬಂದ್ ಮಾಡಕ್ ಹೋದ್ರೆ, ಬೆಂಗಳೂರಿನಿಂದ ಪುನೀತ್ ಕೆರೆಹಳ್ಳಿ ಅವ್ರು ಇವತ್ತು ಮಣಿಕಂಠ ರಾಥೋಡ್ ಅವ್ರ ಮನ್ಯಾಗ ಕುತ್ಕೊಂಡು ಇದನ್ನ ಹೇಳ್ಬೇಕಾಗಿ ಬಂದೈತೆ. ನಾಳೆ ನೀವು ಮತ್ತೆ ಈ ಧ್ವನಿ ಬಂದ್ ಮಾಡ್ತೀವಿ ಅಂತ ಅಂದ್ರೆ, ನಾಡಿನ ಸಮಸ್ತ ಕಾರ್ಯಕರ್ತರು ಕಲಬುರಗಿಗೆ ಬಂದು ನಿಮ್ ಧ್ವನಿಯನ್ನು ನಿಲ್ಲಿಸಬೇಕಾಗತ್ತೆ. ನಿಮ್ಮ ಕಾನೂನು ಬಾಹಿರ ಧ್ವನಿಯನ್ನ ನಿಲ್ಲಿಸಬೇಕಾಗತ್ತೆ. ನಿಮ್ಮ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಲ್ಲಿಸಬೇಕಾಗತ್ತೆ.